ಹರಿ ಓಂ ನಮಸ್ಕಾರ. ಹೇಗಿದ್ದೀರಾ ಎಲ್ಲ? ಇದೇನು ಅಂತ ನೋಡ್ತಾ ಇದ್ದೀರಾ? ಇದು ಅಪ್ಪೆ ಹಣ್ಣು. ಅಪ್ಪೆ ಹಣ್ಣು ಅಂದರೆ ಅಪ್ಪೆ ಮಾವಿನಕಾಯಿನೇ. ಅದು ಕೊನೆಯಲ್ಲಿ ಸ್ವಲ್ಪ ಹಣ್ಣಾಗಿ ಉದುರಲಿಕ್ಕೆ ಶುರು ಆಗುತ್ತೆ. ಇದರಿಂದ ಕೂಡ ನಾವು ಸಾಕಷ್ಟು ಪದಾರ್ಥಗಳನ್ನು ಮಾಡ್ತೀವಿ. ಈಗ ಇದನ್ನು ಬೇಯಿಸ್ಕೊಂಬೇಡ. ಬೇಯಿಸೋದು ಅಂತಂದರೆ ಒಂದೆರಡು ಕುದಿ ಬಂದರೆ ಸಾಕು, ಯಾಕಂದರೆ ಅದು ಮೊದಲೇ ಹಣ್ಣಾಗಿರುತ್ತೆ. ಹಾಗೆ ತೆಗಿಯೋಕ್ಕಿಂತನೂ ನಾವು ಬೇಯಿಸಿ ರಸ ತೆಗೆದಾಗ ಇನ್ನೂ ಚೆನ್ನಾಗಿ ರಸ ಬರುತ್ತೆ. ಹಾಗಾಗಿ ನಾನು ಇದನ್ನು ಒಂದು ಪಾತ್ರೆ ಒಳಗಡೆಗೆ ಹಾಕ್ಕೊಂಡ್ಬಿಡ್ತೀನಿ. ಇದನ್ನು ಕುಕ್ಕರ್ನಲ್ಲಿ ಕೂಗಿಸ್ಕೊಂಡ್ರೂ ಪರವಾಗಿಲ್ಲ, ಒಂದೇ ಒಂದು ವಿಸಿಲ್ ಕೂಗಿದ್ರೂ ಸಾಕು, ಅಥವಾ ನೇರ ಇಟ್ಟರೆ ಒಂದು ಅಥವಾ ಎರಡು ಕುದಿ, ಅದಕ್ಕಿಂತ ಜಾಸ್ತಿ. ಇದು ಚೆನ್ನಾಗಿ ಬೆಂದಿದೆ. ತಣ್ಣಗೆ ಅಂಟ್ಕೊಂಡ್ಬಿಡೋಣ. ಇದನ್ನು ಆರಲಿಕ್ಕೆ ಹಾಕ್ಕೊಂಬಿಡೋಣ. ಬೇಕಾದ್ರೆ ಚಾಕುನಲ್ಲಿ ಒಂದ್ಸರಿ ಹಿಂಗೆ ಮಾಡಿದ್ರೆ ಅದು ಸ್ವಲ್ಪ ಬೇಗ ತಣ್ಣಗಾಗತ್ತೆ. ಬೆಣ್ಣೆಗಿಂತ ಮೆತ್ತಗಿರುತ್ತದೆ. ಈಗ ಘಮ್ಮನ್ನುವಂಥ ವಾಸನೆ ಬರುತ್ತೆ. ಅಪ್ಪೆಕಾಯಿಗೆ ವಿಶೇಷವಾದಂಥ ಪರಿಮಳ. ಉಪ್ಪಿನಕಾಯಿನೂ ಅಷ್ಟೇ, ಜೀರಿಗೆ ಮಿಡಿ ಮತ್ತು ಅಪ್ಪೆ ಮಿಡಿ ಉಪ್ಪಿನಕಾಯಿ ಬಹಳ ಫೇಮಸ್ ನಮ್ಮ ಕಡೆ. ಸೊ ಇದನ್ನು ವರ್ಷವೆಲ್ಲ ಕಾದಿಟ್ಕೊಳ್ತಾರೆ. ಉಪ್ಪಲ್ಲಿ ಹಾಕಿಟ್ಕೊಂಡ್ಬಿಟ್ರೆ ನಮಗೆ ಬೇಕು ಅನ್ನೋಷ್ಟು ದಿವಸ ಇರುತ್ತೆ. ನೆಕ್ಸ್ಟ್ ಕಾಯಿ ಬರೋ ತನಕನೂ ನಮ್ಗೆ ಇದನ್ನೆಲ್ಲ ಉಪಯೋಗಿಸ್ಕೊತಾ ಇರ್ಬೋದು. ಉಪ್ಪಲ್ಲಿ ಹಾಕಿಟ್ಟಿರೋ ಮಾವಿನಕಾಯಿ, ಹಲಸಿನಕಾಯಿ, ಇದನ್ನು ಪೂರ್ತಿ ತಣ್ಣಗೆ ಮಾಡಿದ್ಮೇಲೆ ಇದರ ರಸವನ್ನು ತಗೊಳ್ಳೋಣ. ಪೂರ್ತಿ ತಣ್ಣಗಾಗಿದೆ. ನಾವು ಇದರ ಸಿಪ್ಪೆಗಳನ್ನು ತಕ್ಕೊಂಡ್ಬಿಟ್ಟು ನೀಟಾಗಿ ಇದರ ರಸವನ್ನು ತಕ್ಕೊಳ್ಳೋಣ. ನಮಗೆ ನೋಡಲಿಕ್ಕೆ ಇದರಲ್ಲಿ ಏನೂ ರಸ ಇಲ್ಲೇನೋ ಅನಿಸುತ್ತೆ, ಆದರೆ ಹಿಂಡಿದ್ರೆ ಸಾಕಷ್ಟು ರಸ ಇದರಲ್ಲಿ ದಪ್ಪಗೆ ಬರುತ್ತೆ. ನಾರಿರುತ್ತೆ. ತಕ್ಕೊಂಬೇಡ. ಈಗ ಇದನ್ನು ಕ್ಲೀನಾಗಿ ಹಿಂಗೆ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ತಿನ್ಕೊಳ್ತೀನಿ. ಒಂದು ಲೋಟದಷ್ಟು ನೀರನ್ನು ನಾನು ಹಾಕ್ಕೊಂಡಿದ್ದೀನಿ. ಇದರಲ್ಲಿ ಹುಳಿ ಅಂಶ ಜಾಸ್ತಿ ಇರುತ್ತೆ. ನಾವು ಮಾಮೂಲಿ ಮಾವಿನಕಾಯಿಗೆ ಹಾಕೋ ಖಾರಕ್ಕಿಂತನೂ ಜಾಸ್ತಿ ಬಿಡಬೇಕು ಇದಕ್ಕೆ. ಎಲ್ಲನೂ ಅಷ್ಟೇ. ಎಷ್ಟು ದಪ್ಪ ಇದೆ. ಹೀಗೆ ಮಾಡಿ ನಾನು ರಸವನ್ನು ತಗೊಳ್ತೀನಿ. ಹಾಗೆ ಸಿಪ್ಪೆಯಲ್ಲಿರೋ ರಸವನ್ನು ಕೂಡ ತಗೊಳ್ತೀನಿ. ಇಲ್ಲಿ ಸಿಪ್ಪೆ ಇದೆ, ಈ ಸಿಪ್ಪೆಗೂ ಕೂಡ ನೀರನ್ನು ಹಾಕಿ ನಾನು ರಸ ತಕ್ಕೊತೀನಿ. ನಾನು ಹಿಂಡ್ಕೊಂಡಿರುವಂತಹ ಮಾವಿನಕಾಯಿ ಇದನ್ನು ಹಾಕಿ ಮತ್ತೆ ಇನ್ನೊಂದ್ಸರಿ ರಸವನ್ನು ತಕ್ಕೊತೀನಿ. ದಪ್ಪ ಸಿಪ್ಪೆ ಇರೋ ಮಾವಿನಕಾಯಿ ಆದರೆ ಅದರ ಸಿಪ್ಪೆಯನ್ನು ಕೂಡ ನಾವು ಸೇರಿಸ್ಕೊತೀವಿ, ಚೆನ್ನಾಗಿರುತ್ತೆ. ಆದರೆ ಇದು ಅಷ್ಟು ಚೆನ್ನಾಗಿರಲ್ಲ ಅಂತ ನಾವು ಸಿಪ್ಪೆಯನ್ನು ಹಾಕ್ಕೋತಾ ಇಲ್ಲ. ನಾವು ಉಪ್ಪಿನ ನೀರನ್ನು ಹಾಕಿಟ್ಟಿದ್ರಿಂದ ಇದರಲ್ಲಿ ಸ್ವಲ್ಪ ಉಪ್ಪಿನ ಅಂಶ ಇರುತ್ತೆ. ಸ್ವಲ್ಪ ನೋಡಿ ಕಡಿಮೆ ಉಪ್ಪನ್ನು ಹಾಕ್ಕೊಳ್ತೀವಿ. ಅಪ್ಪೆಕಾಯಿ ರಸ ಸಿಕ್ಕಿದೆ. ನಾನು ಸುಮಾರು 2 ಲೋಟ ನೀರನ್ನು ಹಾಕ್ಕೊಂಡಿದ್ದೀನಿ ಇದಕ್ಕೆ. ಇದು ಕುದೀತಾ ಹೋದಂಗೆ ಮತ್ತೆ ದಪ್ಪ ಆಗುತ್ತೆ. ಮಾವಿನಕಾಯಿದು ಒಂದು ಗುಣ ಅಂದರೆ ನಾವು ಶೇಕ್ ಮಾಡುವಾಗಲೂ ಅಷ್ಟೇ, ಮಾವಿನ ಹಣ್ಣಿಗೆ ನಾವು ಎಷ್ಟು ರುಬ್ತೀವೋ ಅದಷ್ಟು ದಪ್ಪ ಆಗ್ತಾ ಹೋಗುತ್ತೆ. ಹಾಗಾಗಿ ಮಾವಿನ ಹಣ್ಣಿಗೆ ಶೇಕ್ ಮಾಡುವಾಗ ನಮ್ಗೆ ಒಂದು ಮಾವಿನ ಹಣ್ಣು ಇದ್ರೂ ಕೂಡ ನಾವು 2-3 ಶೇಕನ್ನು ಅದರಲ್ಲೇ ಮಾಡ್ಬೋದು. ಈಗ ಇದಕ್ಕೆ ಬೇರೆ ಪದಾರ್ಥಗಳನ್ನು ಸೇರಿಸ್ಕೊಳ್ಳೋಣ. ಇಷ್ಟು ತಕ್ಕದ ಬೆಲ್ಲ ಹಾಕ್ತಾ ಇದ್ದೀನಿ. ಹಾಗೆ ಇಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ. ಇಲ್ಲಿ ಗಾಂಧಾರಿ ಮೆಣಸನ್ನು ಬಳಸ್ತಾ ಇದ್ದೀನಿ. ಇದು ಒಣಗಿದಂತಹ ಮೆಣಸು. ಹಿಂದಿನ ಸರಿ ನಾನು ಅದರಲ್ಲೊಂದು 10 ಒಳ್ಳೆ ವಿಡಿಯೋ ಹಾಕಿದ್ದೀನಿ ನಾನು. ಅದರಲ್ಲಿ ನಾನು ನಾವು ಮಾಮೂಲಿ ಏನು ಮೆಣಸು ಉಪಯೋಗಿಸ್ತೀವಿ ಅದೇ ಮೆಣಸಿಂದ ತೋರಿಸಿದ್ದೀನಿ. ಅದು ಮತ್ತು ತೋತಾಪುರಿ ಮಾವಿನಕಾಯಿಯಿಂದ ತೋರಿಸಿದ್ದೀನಿ. ಮತ್ತು ಇಂಗಿನ ಒಗ್ಗರಣೆಯಿಂದ. ಈ ಸರಿ ನಾನು ಮಾಡ್ತಾ ಇರುವಂಥದ್ದು ಬೆಳ್ಳುಳ್ಳಿ ಒಗ್ಗರಣೆ ಮತ್ತು ಈ ಗಾಂಧಾರಿ ಮೆಣಸನ್ನು ಹಾಕಿ ಅಪ್ಪೆಕಾಯಿಯಿಂದ ಮಾಡ್ತಾ ಇದ್ದೀನಿ. ಯಾವುದೇ ಮಾವಿನಕಾಯಿಯಿಂದ ಮಾಡ್ಬೋದು, ಆದರೆ ಪ್ರತಿಯೊಂದು ಮಾವಿನಕಾಯಿಗೂ ಅದರದ್ದೇ ಆದಂಥ ಟೇಸ್ಟ್ ಬೇರೆ ಬೇರೆ ಇರುತ್ತೆ. ಒಟ್ಟು ರುಚಿನೇ ಆಗುತ್ತೆ ವಿನಃ ರುಚಿ ಕೆಡೋದಿಲ್ಲ.
ಇಲ್ಲಿ 1 ಗಡ್ಡೆ ಬೆಳ್ಳುಳ್ಳಿಯನ್ನು ನಾನು ಇವತ್ತು ಇದಕ್ಕೆ ಜಜ್ಜಿ ತಗೊಳ್ತೀನಿ. ಇದೇ ಕುಟ್ಟಣಿಯಲ್ಲಿ ಈಗ ಈ ಬೆಳ್ಳುಳ್ಳಿಗಳನ್ನು ಕುಟ್ಕೊಂಬೋಣ. ಇದರಲ್ಲಿ ಒಂದು 10-12 ಹೆಸರುಗಳಿವೆ. ಇಳುಕು ಅಂತ ಹೇಳ್ತಾರೆ, ಬೆಳ್ಳುಳ್ಳಿ ಇಳುಕು ಅಂತ. ಪೂರ್ತಿ ನೈಸ್ ಮಾಡೋದಿಲ್ಲ, ಸ್ವಲ್ಪ ಗರಿಗರಿನೇ ಇರಲಿ. ಹಾಕ್ತೀನಿ ಸಾಸಿವೆ, ಕರಿಬೇವಿನ ಸೊಪ್ಪು, ಒಂದು ಒಣಮೆಣಸು ಹಾಕಿ ಸ್ವಲ್ಪ ಕೊಬ್ಬರಿ ಎಣ್ಣೆಯನ್ನು ಹಾಕ್ಕೋತೀನಿ. ಒಂದು 4-5 ಚಮಚದಷ್ಟು ಕೊಬ್ಬರಿ ಎಣ್ಣೆ ಆಯ್ತಾ ಇದೆ. ಸ್ವಲ್ಪ ಸಾಸಿವೆ, ಕರಿಬೇವಿನ ಸೊಪ್ಪು, ಬೆಳ್ಳುಳ್ಳಿ, ಸ್ವಲ್ಪ ಉದ್ದಿನ ಬೇಳೆ ಹಾಕ್ಕೊಂಬಿಟ್ಟು ಹುರಿದ್ಬಿಡೋಣ. ಈಗ ಒಂದು ಒಣಮೆಣಸನ್ನು ಚೂರು ಮಾಡಿ ಸೇರಿಸ್ಕೊಂಡಿದ್ದೀನಿ. ಈಗ ಈ ಸೂಜಿ ಮೆಣಸಿನ ಪುಡಿ ಮಾಡ್ಕೊಂಡಿದ್ವಲ್ಲ ಅದನ್ನ ಫಸ್ಟ್ ಸೇರಿಸ್ಕೊ. ಆ ಹಸಿಮೆಣಸಾದರೆ ಇದಕ್ಕಿಂತ ಮುಂಚೆ ಸೇರಿಸ್ಕೊಡಿ, ಬೆಳ್ಳುಳ್ಳಿಕ್ಕಿಂತ ಮುಂಚೆ. ಈ ಪುಡಿ ಆದರೆ ಕೊನೆಯಲ್ಲಿ ಸೇರಿಸ್ಕೊಡಿ, ಯಾಕಂದರೆ ಅದು ಒಣಗಿರೋ ಪುಡಿ ಆಗಿರೋದ್ರಿಂದ ಎಣ್ಣೆಯಲ್ಲಿ ಬೇಗ ಕಚ್ಚಿ ಬೀಳುತ್ತೆ. ಅದಕ್ಕೋಸ್ಕರ ಇದು ಚೆನ್ನಾಗಿ ಕುದಿಬೇಕು. ನೀಟಾಗಿ ಒಂದ್ಸರಿ ಮಿಕ್ಸ್ ಮಾಡಿ ಸ್ವಲ್ಪ ಮಂದ ಆಗೋ ತನಕ ಕುದಿಸ್ಕೊಳ್ಳಿ. ಉಪ್ಪು ಬೆಲ್ಲ ಎಲ್ಲ ಹಾಕಾಗಿದೆ, ಬೇಕಾದ್ರೆ ಒಂದ್ಸರಿ ರುಚಿ ಸಮಯದಲ್ಲಿ ಚೆಕ್ ಮಾಡ್ಕೊಂಬಿಡಿ. ಇದು ಕುದೀತಾ ಇದೆ. ಈಗ ನೋಡಿ, ಇದು ಇಷ್ಟು ಮಂದ ಆಗಿದೆ. ತಣ್ಣಗಾದ್ಮೇಲೆ ಇನ್ನೂ ಮಂದ ಆಗುತ್ತೆ ಇದು. ಸೊ ಈಗಲೇ ಆಫ್ ಮಾಡ್ಬಿಡ್ತೀನಿ ನಾನು.